ಈಗ ನಾನು ಹೇಳಕ್ ಹೊರಟಿರೋದು ತುಂಬ ಜನಕ್ಕೆ ಒಂದು ಸ್ವಲ್ಪ ಅಫೆಂಡ್ ಆಗ್ಬೋದು. ಇದೊಂದು ಕಟು ಸತ್ಯ. ವಿಡಿಯೋನ ಕಡೆ ತನಕ ನೋಡಿ, ನಿಮಗೂ ಈ ಒಂದು ಅನುಭವ ಆಗಿರುತ್ತೆ. ನಮ್ಮ ದೇಶದಲ್ಲಿ ಯಾವುದೇ ಒಂದು ಪ್ರಮುಖವಾದ ದೇವಾಲಯನ ಕನ್ಸಿಡರ್ ಮಾಡಿ, ನೀವಲ್ಲಿ ಹೋದಾಗ ಎಷ್ಟೋ ಸಲ ಟಾಯ್ಲೆಟ್ನ ಯೂಸೇ ಮಾಡಿರಲ್ಲ. ಏನಕ್ಕೆ? ಸ್ಮೆಲ್ ಬರ್ತಿರುತ್ತೆ, ಹೈಜೀನ್ ಆಗಿರಲ್ಲ, ಹೋಗ್ಬೇಕಾ ಬೇಡವಾ ಅಂತ 1000 ಸಲ ಯೋಚನೆ ಮಾಡಿ ಬಂದಿರ್ತೀರ. ಪ್ರತಿ ತಿಂಗಳು ಕೋಟಿ ಕೋಟಿ ದುಡ್ಡು ದೇಣಿಗೆಯ ರೂಪದಲ್ಲಿ ಹರಿದು ಬರುತ್ತೆ. ಅಷ್ಟೇ ಅಲ್ಲದೆ ಮುಜರಾಯಿ ಇಲಾಖೆಯಿಂದನೂ ಟೆಂಪಲ್ ನಡೆಸೋದಕ್ಕೆ ಅಂತಲೂ ಫಂಡ್ಸ್ ಬರುತ್ತೆ. ಇಷ್ಟೆಲ್ಲ ದುಡ್ಡಿದ್ರೂ ಸಹ ಒಂದು ಬೇಸಿಕ್ ಫೆಸಿಲಿಟಿ, ಹೈಜೀನ್ ಆಗಿರುವಂಥ ಒಂದು ಟಾಯ್ಲೆಟು, ಅದು ನಮ್ಮ ದೇಶದಲ್ಲಿ ಯಾವ ಒಂದು ಟೆಂಪಲಲ್ಲೂ ಅದನ್ನು ನೀಟಾಗಿ ಮೇಂಟೈನ್ ಮಾಡಲ್ಲ. ಎಷ್ಟೇ ದೂರದಿಂದ ಒಬ್ಬ ವ್ಯಕ್ತಿ ಬಂದರೂ ಇವತ್ತು ನಮ್ಮ ದೇಶದಲ್ಲಿ ಟೆಂಪಲ್ ಹತ್ರ ಒಂದು ಬೇಸಿಕ್ ಫೆಸಿಲಿಟಿ ಟಾಯ್ಲೆಟು, ಒಂದು ಹೈಜೀನ್ ಆಗಿರೋ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ ಅದೊಂಥರ ಲಕ್ಸುರಿ ಇದ್ದಂಗೆ ಇವತ್ತು ಅವರಿಗೆ. ಈ ಪ್ರಶ್ನೆ ಬರೀ ಮ್ಯಾನೇಜ್ಮೆಂಟ್ ಅವ್ರಿಗೆ ಅಷ್ಟೇ ಅಲ್ಲ, ಟೆಂಪಲ್ ನಡೆಸೋರಿಗೆ, ಯೂಸ್ ಮಾಡೋ ಭಕ್ತಾದಿಗಳಿಗೂ ಸಹ. ಅಲ್ಲಿ ಯೂಸ್ ಮಾಡಿದ ನಂತರ ಅದನ್ನು ಅದೇ ರೀತಿ ನೀಟಾಗಿ ಮೇಂಟೈನ್ ಮಾಡಿ ಮತ್ತೊಬ್ಬ ಬರೋನಿಗೆ ಮುಜುಗರ ಆಗದಿರೋ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ. ನಮಗೆ ದೇವಸ್ಥಾನ ಶುದ್ಧವಾಗಿದ್ದರೆ ಸಾಕು, ಅಥವಾ ಅದು ನೀಟಾಗಿದ್ದರೆ ಸಾಕು, ಆದರೆ ಭಕ್ತಾದಿಗಳು ಯೂಸ್ ಮಾಡುವಂಥ ಟಾಯ್ಲೆಟ್ಟು ಅದರ ಗಮನ ಯಾರೊಬ್ಬರಿಗೂ ಇಲ್ಲ. ನೆನಪಿರಲಿ, ದೇವಸ್ಥಾನದ ಶೌಚಾಲಯ ದೇವಸ್ಥಾನದ ಒಂದು ಭಾಗ ಸಹ.